ನೋಡಿ, ರಾಜ್ಯದಲ್ಲಿ ಮತ್ತೆ ನಟ್ಟು ಬೋಲ್ಟು ಟೈಟ್ ಜೋರಾಗ್ತಾ ಇದೆ. ರಾಜಕೀಯ ಭಾರಿ ದೊಡ್ಡ ರಾಜಕೀಯ ಈಗ. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಕಿಚ್ಚ ಸುದೀಪ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಪಬ್ಲಿಕ್ ಕನ್ನಡದಿಂದ ಎಕ್ಸ್ಕ್ಲೂಸಿವ್ ನ್ಯೂಸ್ ಬ್ರೇಕ್. ನಾನು ನಟ್ಟು ಬೋಲ್ಟು ಬಿಚ್ಚಿಡೋದು ಬೇಡ, ಮತ್ತೆ ಕಿಡಿ ಹೊತ್ತಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸತ್ಯ ತಿಳಿದುಕೊಂಡು ಡಿಸಿಎಂ ಮಾತನಾಡಬೇಕಿತ್ತು ಅಂತ ಸುದೀಪ್ ಹೇಳಿದ್ರು. ಡಿಕೆಶಿ ನಟ್ಟು ಬೋಲ್ಟ್ ಟೈಟ್ಗೆ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ಟಿದ್ರು. ಕಿಚ್ಚ ಸುದೀಪ್ ಹೇಳಿದ್ದು ಸತ್ಯ ಸತ್ಯ ಅಂತ ಡಿಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಕಿಚ್ಚನ ಪರ ಆರ್ ಅಶೋಕ್ ಬ್ಯಾಟ್ ಬೀಸ್ತಾ ಇದ್ದಾರೆ. ಸುದೀಪ್ ಹೇಳಿ ಸತ್ಯ ಅಂತ. ಹೌದು, ಸತ್ಯ ತಿಳ್ಕೊಂಡು ಮಾತಾಡಬೇಕಿತ್ತು ಡಿಸಿಎಂ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನೋಡೋಣ. ಬಟ್ ಒಂದು ಪ್ರಶ್ನೆ ನಾನು ಕೇಳಲೇಬೇಕು ಅಂತಿರೋದು ತಲೆಯಲ್ಲಿ. ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ಹೇಳಿಕೆ ಬಂತು. ಸಿನಿಮಾ ರಂಗ ನಟ್ಟು ಬೋಲ್ಟು ಟೈಟ್ ಆಗೋ ಅವಶ್ಯಕತೆ ಇದೆಯಾ? ಯಾವುದೇ ಥರದಲ್ಲಾದರೂ ಇಲ್ಲೇ ಬಂದಿದ್ರಲ್ಲ, ಕೇಳಬೇಕಿತ್ತು. ಕೇಳಿದ್ವಿ ಸರ್, ಬೇರೆ ಸೆಷನ್ನಲ್ಲಿ. ಇಲ್ಲಿ ಕೇಳಬೇಕಿತ್ತು. ವಾಪಸ್ ರಿಪೀಟ್ ಮಾಡಿ. ಯಾವ ಪಾರ್ಟಿಗೆ ಉತ್ತರ ಕೊಡ್ಬೇಕು ನಾನು? ಕನ್ನಡ ಸಿನಿಮಾ ರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ರೀತಿ ಪರಿಸ್ಥಿತಿ ಇದೆಯಾ? ಇಲ್ಲಮ್ಮ, ನಾವು ಓಡಾಡೋ ಕಾರ್ಗಳು ನಟ್ಟು ಬೋಲ್ಟು ಟೈಟೇ ಇರಬೇಕು. ಸೊ ಅದಕ್ಕೆ ನಟ್ಟು ಬೋಲ್ಟು ಕಾರಿಂದ ಟೈಟ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹೋದರೆ ಸರಿ ಇರಲ್ಲ. ಅದು ಮೆಕ್ಯಾನಿಕ್ ಹತ್ರನೇ ಹೋಗಬೇಕು. ಆ ಮೆಕ್ಯಾನಿಕಿಗೆ ಮಾತ್ರ ಗೊತ್ತಿರುತ್ತೆ ಕಾರಿನ ವಿಚಾರ. ಹಾಗೆ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿರೋರಿಗೆ ಮಾತ್ರ ಗೊತ್ತಮ್ಮ. ನಮಗೆ ಮಾತ್ರ ಗೊತ್ತಿರೋದು. ಅದಕ್ಕೆ ನೋಡಿ, ಪ್ರತಿ ಕ್ಯಾಂಪೇನಿಂಗಲ್ಲಿ ಇರ್ತೀವಿ ಅಲ್ವೇ ಅಲ್ವೇ ನಿಜ. ಸರಿ, ನನ್ನ ಬೇರೆ ಡಿಬೇಟ್ ಮಾಡೋಕ್ಕೇನಿಲ್ಲ. ಸಿ, ಐ ಡೋಂಟ್ ನೋ ವೆದರ್ ವಾಟ್ ಹಿ ಮೆಂಟ್ ವೆನ್ ಹಿ ಸೆಡ್ ದಟ್. ಬಟ್ ಚಿತ್ರರಂಗದಲ್ಲಿ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಯಾರು ನಮ್ಮ ಡಿ ಕೆ ಸರ್ ಅವರು, ನೀವು ತೊಗೊಂಡಿಲ್ಲ ಹೆಸರು, ನಾನು ತೊಗೋತಾ ಇದ್ದೀನಿ. ನನಗೆ ಅವ್ರ ಮೇಲೆ ಭಾಳ ಗೌರವವಿದೆ. ಆದರೆ ಅವರು ಅದನ್ನು ಹೇಳೋಕ್ಕಿಂತ ಮುಂಚೆ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡುವಂಥ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತೆ ಹೊರತು ಎಲ್ಲೋ ಒಂದು ಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ. ಕಾರಣ ಏನಂದರೆ, ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ, ಯಾವ ಕಾರ್ಯಕ್ರಮಕ್ಕೆ ಕರೆದ್ರೂ ಹೋಗಿದ್ದೀವಿ, ಎಲ್ಲ ಕಡೆ ನಿಂತಿದ್ದೀವಿ. ಚಿತ್ರರಂಗದಲ್ಲಿ ತುಂಬ ಗೌರವಸ್ಥರಿದ್ದಾವಮ್ಮ. ನಾವು ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ. ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂರು ಸತ್ಯಾಂಶಗಳನ್ನು ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಅವಾಗೇನಾಗುತ್ತೆ, ಇವಾಗ ರಾಜಕೀಯ ಅಂತ ಬಂದಾಗ ಪ್ರತಿಯೊಂದು ಕಡೆನೂ ರಾಜಕೀಯದ ಬಗ್ಗೆ ರಾಜಕಾರಣಿ. ನಾನು ಯಾವಾಗೂ ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಾನು ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಮ್ ಚೇಂಬರ್ಗೆ ಹೋಗಿ, ನೀವು ದಾಖಲೆ ತೆಗೆದುಕೊಂಡು ನಿಮ್ಮ ಹಿಸ್ಟ್ರಿ ತೆಗೆದುಕೊಂಡು ಬನ್ನಿ. ಫಿಲಮ್ ಚೇಂಬರ್ಗೆ ಹೋಗಿ ನಾನೇನು ಮಾಡಿದ್ದೀನಿ ಅಂತ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಕಾಲ ಉತ್ತರ ಕೊಡ್ತದೆ. ನಾನು ಯಾವಾಗೂ ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಾನು ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಮ್ ಚೇಂಬರ್ಗೆ ಹೋಗಿ, ನೀವು ದಾಖಲೆ ತೆಗೆದುಕೊಂಡು ನಿಮ್ಮ ಹಿಸ್ಟ್ರಿ ತೆಗೆದುಕೊಂಡು ಬನ್ನಿ. ಫಿಲಮ್ ಚೇಂಬರ್ಗೆ ಹೋಗಿ ನಾನೇನು ಮಾಡಿದ್ದೀನಿ ಅಂತ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಕಾಲ ಉತ್ತರ ಕೊಡ್ತದೆ. ನಾನು ಯಾವಾಗೂ ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಾನು ಬಿಚ್ಚೋದು ಬೇಡ, ನಾನೇನು. ನೋಡಿ, ರಾಜ್ಯದಲ್ಲಿ ಮತ್ತೆ ನಟ್ಟು ಬೋಲ್ಟು ಟೈಟ್ ಜೋರಾಗ್ತಾ ಇದೆ. ರಾಜಕೀಯ ಭಾರಿ ದೊಡ್ಡ ರಾಜಕೀಯ ಈಗ. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಕಿಚ್ಚ ಸುದೀಪ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಪಬ್ಲಿಕ್ ಕನ್ನಡದಿಂದ ಎಕ್ಸ್ಕ್ಲೂಸಿವ್ ನ್ಯೂಸ್ ಬ್ರೇಕ್. ನಾನು ನಟ್ಟು ಬೋಲ್ಟು ಬಿಚ್ಚಿಡೋದು ಬೇಡ, ಮತ್ತೆ ಕಿಡಿ ಹೊತ್ತಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸತ್ಯ ತಿಳಿದುಕೊಂಡು ಡಿಸಿಎಂ ಮಾತನಾಡಬೇಕಿತ್ತು ಅಂತ ಸುದೀಪ್ ಹೇಳಿದರು.
DKಶಿ ನಟ್ಟು ಬೋಲ್ಟ್ ಟೈಟ್ಗೆ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ಟಿದ್ರು. ಕಿಚ್ಚ ಸುದೀಪ್ ಹೇಳಿದ್ದು ಸತ್ಯ ಸತ್ಯ ಅಂತ DCM ಟಾಂಗ್ ಕೊಟ್ಟಿದ್ದಾರೆ. ಕಿಚ್ಚನ ಪರ ಆರ್ ಅಶೋಕ್ ಬ್ಯಾಟ್ ಬೀಸ್ತಾ ಇದ್ದಾರೆ. ಸುದೀಪ್ ಹೇಳಿ ಸತ್ಯ ಅಂತ. ಹೌದು, ಸತ್ಯ ತಿಳ್ಕೊಂಡು ಮಾತಾಡಬೇಕಿತ್ತು DCM ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನೋಡೋಣ. ಬಟ್ ಒಂದು ಪ್ರಶ್ನೆ ನಾನು ಕೇಳಲೇಬೇಕು ಅಂತಿರೋದು ತಲೆಯಲ್ಲಿ, ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ಹೇಳಿಕೆ ಬಂತು. ಸಿನಿಮಾ ರಂಗ ನಟ್ಟು ಬೋಲ್ಟು ಟೈಟ್ ಆಗೋ ಅವಶ್ಯಕತೆ ಇದೆಯಾ? ಯಾವುದೇ ಥರದಲ್ಲಾದರೂ ಇಲ್ಲೇ ಬಂದಿದ್ರಲ್ಲ, ಕೇಳಬೇಕಿತ್ತು. ಕೇಳಿದ್ವಿ ಸರ್ ಬೇರೆ ಸೆಷನ್ನಲ್ಲಿ. ಇಲ್ಲಿ ಕೇಳಬೇಕಿತ್ತು. ವಾಪಸ್ ರಿಪೀಟ್ ಮಾಡಿ. ಯಾವ ಪಾರ್ಟಿಗೆ ಉತ್ತರ ಕೊಡ್ಬೇಕು ನಾನು? ಕನ್ನಡ ಸಿನಿಮಾ ರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ರೀತಿ ಪರಿಸ್ಥಿತಿ ಇದೆಯಾ? ಇಲ್ಲಮ್ಮ, ನಾವು ಓಡಾಡೋ ಕಾರ್ಗಳು ನಟ್ಟು ಬೋಲ್ಟು ಟೈಟೇ ಇರಬೇಕು. ಸೊ ಅದಕ್ಕೆ ನಟ್ಟು ಬೋಲ್ಟು ಕಾರಿಂದ ಟೈಟ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹೋದರೆ ಸರಿ ಇರಲ್ಲ. ಅದು ಮೆಕ್ಯಾನಿಕ್ ಹತ್ರನೇ ಹೋಗಬೇಕು. ಆ ಮೆಕ್ಯಾನಿಕಿಗೆ ಮಾತ್ರ ಗೊತ್ತಿರುತ್ತೆ ಕಾರಿನ ವಿಚಾರ. ಹಾಗೆ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿರೋರಿಗೆ ಮಾತ್ರ ಗೊತ್ತಮ್ಮ. ನಮಗೆ ಮಾತ್ರ ಗೊತ್ತಿರೋದು. ಅದಕ್ಕೆ ನೋಡಿ ಪ್ರತಿ ಕ್ಯಾಂಪೇನಿಂಗಲ್ಲಿ ಇರ್ತೀವಿ ಅಲ್ವೇ ಅಲ್ವೇ ನಿಜ. ಸರಿ, ನನ್ನ ಬೇರೆ ಡಿಬೇಟ್ ಮಾಡೋಕ್ಕೇನಿಲ್ಲ. ಸಿ, ಐ ಡೋಂಟ್ ನೋ ವೆದರ್ ವಾಟ್ ಹಿ ಮೆಂಟ್ ವೆನ್ ಹಿ ಸೆಡ್ ದಟ್. ಬಟ್ ಚಿತ್ರರಂಗದಲ್ಲಿ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಯಾರು ನಮ್ಮ DK ಸರ್ ಅವರು, ನೀವು ತೊಗೊಂಡಿಲ್ಲ ಹೆಸರು, ನಾನು ತೊಗೋತಾ ಇದ್ದೀನಿ. ನನಗೆ ಅವ್ರ ಮೇಲೆ ಭಾಳ ಗೌರವವಿದೆ. ಆದರೆ ಅವರು ಅದನ್ನು ಹೇಳೋಕ್ಕಿಂತ ಮುಂಚೆ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡುವಂಥ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತೆ ಹೊರತು ಎಲ್ಲೋ ಒಂದು ಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ. ಕಾರಣ ಏನಂದರೆ ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ, ಯಾವ ಕಾರ್ಯಕ್ರಮಕ್ಕೆ ಕರೆದ್ರೂ ಹೋಗಿದ್ದೀವಿ, ಎಲ್ಲ ಕಡೆ ನಿಂತಿದ್ದೀವಿ. ಚಿತ್ರರಂಗದಲ್ಲಿ ತುಂಬ ಗೌರವಸ್ಥರಿದ್ದಾವಮ್ಮ. ನಾವು ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ. ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂರು ಸತ್ಯಾಂಶಗಳನ್ನು ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಅವಾಗೇನಾಗುತ್ತೆ, ಇವಾಗ ರಾಜಕೀಯ ಅಂತ ಬಂದಾಗ ಪ್ರತಿಯೊಂದು ಕಡೆನೂ ರಾಜಕೀಯದ ಬಗ್ಗೆ ರಾಜಕಾರಣಿ. ನಾನು ಯಾವಾಗೂ ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಾನು ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಮ್ ಚೇಂಬರ್ಗೆ ಹೋಗಿ, ನೀವು ದಾಖಲೆ ತೆಗೆದುಕೊಂಡು ನಿಮ್ಮ ಹಿಸ್ಟ್ರಿ ತೆಗೆದುಕೊಂಡು ಬನ್ನಿ. ಫಿಲಮ್ ಚೇಂಬರ್ಗೆ ಹೋಗಿ ನಾನೇನು ಮಾಡಿದ್ದೀನಿ ಅಂತ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಕಾಲ ಉತ್ತರ ಕೊಡ್ತದೆ. ನಾನು ಯಾವಾಗೂ ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಾನು ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಮ್ ಚೇಂಬರ್ಗೆ ಹೋಗಿ, ನೀವು ದಾಖಲೆ ತೆಗೆದುಕೊಂಡು ನಿಮ್ಮ ಹಿಸ್ಟ್ರಿ ತೆಗೆದುಕೊಂಡು ಬನ್ನಿ. ಫಿಲಮ್ ಚೇಂಬರ್ಗೆ ಹೋಗಿ ನಾನೇನು ಮಾಡಿದ್ದೀನಿ ಅಂತ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಕಾಲ ಉತ್ತರ ಕೊಡ್ತದೆ. ನಾನು ಯಾವಾಗೂ ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಾನು ಬಿಚ್ಚೋದು ಬೇಡ, ನಾನೇನು